ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಆ್ಯಂಡ್ ಹಾನೆಸ್ಟ್ ಆಗಿ ಹೇಳ್ತೀನಿ, ನಿಮ್ಮ ಹತ್ರ ಏನು ಮುಚ್ಚಿಡೋದು, ಇವತ್ತಿನ ಸ್ಮ್ಯಾಕ್ ಡೌನ್ನ ನಾನು ಲೈವ್ ಆಗಿ ನೋಡೇ ಇಲ್ಲ. ಹೌದು, ನಿನ್ನೆ ಏನಾಯ್ತೋ ಗೊತ್ತಿಲ್ಲ, 9 ಗಂಟೆಗೆ ನಿದ್ದೆ ಬಂದ್ಬಿಡ್ತು. ಆ್ಯಂಡ್ ಇವತ್ತು ಬೆಳಗ್ಗೆ ಏನಾಯ್ತೋ ಗೊತ್ತಿಲ್ಲ, 6:15 ಎಚ್ಚರ ಆಯಿತು. 6:15 ಎದ್ದು ಮೊಬೈಲ್ನ ಚಾರ್ಜ್ ಹಾಕಿ ನಾನು ಹಂಗೆ ಮಲ್ಕೊಂಡಿದ್ದೀನಿ. ಆಮೇಲೆ 7:15 ಎದ್ದಾದ್ಮೇಲೆ ನೆನಪಾಯ್ತೈತೆ, ಅವನ ಅಜ್ಜಿ ಇವತ್ತು ಸ್ಮ್ಯಾಕ್ ಡೌನ್ ಇಲ್ವಾ ಅಂತ. ಯಪ್ಪ ಅನಿಸ್ಬಿಡ್ತದೆ ನನಗೆ. ಯಾವತ್ತೂ ಮಿಸ್ ಮಾಡ್ಕೊಂಡಿರಲಿಲ್ಲ WWE ಶೋಗಳನ್ನ, ಯಾಕೋ ಗೊತ್ತಿಲ್ಲ ಇವತ್ತು ಮಿಸ್ ಆಗಿಬಿಟ್ಟೈತೆ. ಆ ರೇಂಜಿಗೆ ನಿದ್ದೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಆದರೂ ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ನಲ್ಲಿ ಏನೇನಾಯಿತು ಅಂತ ತಿಳಿಸ್ಕೊಡ್ತೀನಿ ನಾನು ತಿಳ್ಕೊಂಡು ಮಟ್ಟಿಗೆ ಅಂತ ಹೇಳ್ತಾ, ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ಮತ್ತೆ ಅದೇ ನಶೆಯಲ್ಲಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಆಡಮ್ ಪಿಯರ್ಸ್ ಹಾಗೆ ನಿಕ್ ಕಾರ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಕಾರ್ಡಿಸ್ ಹಾಗೆ ಗಂತರ್ ಅವರ ಕಾಂಟ್ರಾಕ್ಟ್ ಸೈನಿಂಗ್ ಸೆಟಪ್ ಅಲ್ಲಿ ಇರುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ಗಂತರ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಗಂತರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ನಿಕ್ ಕಾರ್ಡಿಸ್ ಅವರಿಗೆ ಹೇಳ್ತಾರೆ, ನಿಕ್ ಕಾರ್ಡಿಸ್ ನಾನಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ, ಈ ಒಂದು ಕಾಂಟ್ರಾಕ್ಟ್ ನ ನೀನೇನಾದ್ರೂ ಸೈನ್ ಮಾಡಿದ್ರೆ ನೀನು ನಿನ್ನ ಜನರಲ್ ಮ್ಯಾನೇಜ್ ಅಧಿಕಾರನ ಕಳ್ಕೊತೀಯಾ. ಅಷ್ಟೇ ಅಲ್ಲ, ಸಮ್ಮರ್ ಸ್ಲಾಮ್ ಅಲ್ಲಿ ಬೆಲ್ ರಿಂಗ್ ಆದ್ಮೇಲೆ ನಿನಗೆ ಏನೇ ಆದ್ರೂ ಕೂಡ ಅದಕ್ಕೆಲ್ಲ ನೀನೇ ಹೊಣೆ ಅನ್ನೋದು ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಇದೆ. ಸೊ ಬೇಕಾದ್ರೆ ಈಗಲೂ ಕೂಡ ನೀನು ಒಂದು ರೀತಿ ಯೋಚನೆ ಮಾಡಬಹುದು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಕಾರ್ಡಿಸ್ ಅವರು, ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಏನಿದೆ ನನಗೆಲ್ಲವೂ ಕೂಡ ಗೊತ್ತು, ಬಟ್ ನಿಕ್ ಕಾರ್ಡಿಸ್ ಈಗ ನಾನು ಗಂತರ್ ಅವ್ರನ್ನ ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೋಸ್ಕರ ನನಗೆ ಎಲ್ಲವೂ ಕೂಡ ಒಪ್ಪಿಗೆ ಇದೆ ಅಂತೇಳಿ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಗಂತರ್ ಅವರು ಮೈಕ್ ನ ತಗೊಂಡು, ನೀವಿಬ್ರು ಇಲ್ಲಿ ಕೋಟ್ ಹಾಕೊಂಡು ಬಂದಿದ್ದೀರಾ, ಏನೋ ಒಂದು ಬಿಗ್ ಇವೆಂಟ್ ಆಗುತ್ತೆ ಅಂತ, ಬಟ್ ನಾನು ನೋಡಿ ಇಲ್ಲಿ ಸಿಂಪಲ್ ಆಗಿ ಬಂದಿದ್ದೀನಿ, ಯಾಕಂದ್ರೆ ನಾನು ಗಂತರ. ಅಂಡ್ ನಿಜವಾಗ್ಲೂ ನಿಕ್ ಕಾರ್ಡಿಸ್, ನಾನು ನಿನ್ನನ್ನು ಲೆಜೆಂಡ್ ಮಾಡ್ತೀನಿ. ಯಾವ ರೀತಿ ಲೆಜೆಂಡ್ ಮಾಡ್ತೀನಿ ಅಂದ್ರೆ, ನಾನು ನಿನ್ನನ್ನು ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸ್ತೀನಿ, ನಿನ್ನ ಕರಿಯರ್ನ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಎಂಡ್ ಮಾಡ್ತೀನಿ. ಯಾವ ರೀತಿ ಗೋಲ್ಡ್ ಬರ್ಗ್, ಏಜ್ ಸ್ಟೈಲ್, ಜಾನ್ಸಿನ್ ಅವರ ಕರಿಯರ್ನ ಎಂಡ್ ಮಾಡೋದ್ನೋ ಅದೇ ರೀತಿ ನಿನ್ನ ಕರಿಯರ್ನು ಕೂಡ ಎಂಡ್ ಮಾಡ್ತೀನಿ ಅಂತೇಳಿ ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಕಾರ್ಡಿಸ್ ಅವರು, ನನ್ನ ಬಳಿ ಈಗ ಕಳ್ಕೊಳ್ಳೋದಕ್ಕೆ ಏನು ಕೂಡ ಇಲ್ಲ, ಬಟ್ ಸ್ವಲ್ಪ ಥಿಂಕ್ ಮಾಡು, ನಿನ್ನೇನಾದ್ರೂ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲ್ಸಿದ್ರೆ ಯಾವ ಲೆಜೆಂಡ್ಸ್ ಗಳ ಕರಿಯರ್ನ ಎಂಡ್ ಮಾಡಿದ್ನೋ ಅವನ ಕರಿಯರ್ನ ಒಬ್ಬ ಬಾಸ್ ಎಂಡ್ ಮಾಡ್ದ ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾರೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು ನಿಕ್ ಕಾರ್ಡಿಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಂದು ಟೈಮ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಅವರಿಗೆ ಗಂತರ್ ಅವರು ಒಂದು ಲೋಬ್ಲೋನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಆ ಒಂದು ಟೇಬಲ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಓವರಾಲ್ ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಚೆನ್ನಾಗಿತ್ತು. ಅಂಡ್ ಇವತ್ತಿಂದ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾ 2ರ ಜನರಲ್ ಮ್ಯಾನೇಜರ್ ಆಗಿ ಆಡಮ್ ಪಿಯರ್ಸ್ ಅವರೇ ಅಪಾಯಿಂಟ್ ಆಗಿದ್ದಾರೆ. ಇದು ಎಷ್ಟು ದಿನ ಇರುತ್ತೆ ಅಂತ ಕಾದ್ ನೋಡ್ಬೇಕು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ನಮ್ಮ ಸ್ಯಾಮಿ ಝೈನ್ ಅವರ ವಾದ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಕ್ಯಾಮ್ರಾ ಬಳಿ ಹೋಗಿ ಮಾತಾಡ್ತಾ ಇರ್ತಾರೆ, ನಿಜವಾಗ್ಲೂ ನಾನು ಇಷ್ಟೊತ್ತಿಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಇರಬೇಕಾಗಿತ್ತು, ಬಟ್ ನನಗೆ ಮೋಸ ಆಯಿತು. ಎಲ್ಲೋ ಮಲಗಿದ್ದಂತಹ ಸಿಎಂ ಪಂಕ್ ಅವರು ಬಂದು ನನ್ನ ಮೇಲೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ತಗೋತಾರೆ. ಅಷ್ಟೇ ಅಲ್ಲ, ಒಂದು ಅವಕಾಶ ಸಿಗುತ್ತೆ, ಅದರಲ್ಲೂ ಕೂಡ ನನಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬರ್ತಾರೆ. ಆಡಮ್ ಪಿಯರ್ಸ್ ಅವರು ನಿಕ್ ಕಾರ್ಡಿಸ್ ಅವ್ರನ್ನ ಚೆಕ್ ಮಾಡೋದಕ್ಕೆ ಡಾಕ್ಟರ್ಸ್ ರೂಮಿಗೆ ಹೋಗ್ಬೇಕಾದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಅವ್ರನ್ನ ತಡೆದು, ನೀನ್ ಏನ್ ಮಾಡ್ತಾ ಇದೀಯ ಆಡಮ್ ಪಿಯರ್ಸ್, ನನಗೆ ಬರೀ ಮೋಸನೇ ಆಗ್ತಾ ಇದೆ, ನಿಜವಾಗ್ಲೂ ಎಲ್ಲರಿಗೂ ಕೂಡ ಆಪರ್ಚುನಿಟಿ ಸಿಗ್ತಾ ಇದೆ, ಬಟ್ ನನಗೆ ಸಿಗ್ತಾ ಇಲ್ವಲ್ಲ, ಇದು ನ್ಯಾಯನಾ ಅಂತ ಕೇಳಿದಾಗ ನಮ್ಮ ಆಡಮ್ ಪಿಯರ್ಸ್ ಅವರು, ಓಕೆ ನಿನಗೆ ನಾನು ಇನ್ನ ಒಂದು ಅವಕಾಶನ ಕೊಡ್ತಾ ಇದ್ದೀನಿ. ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಆಗುತ್ತೆ. ಸಿಎಂ ಪಂಕ್ ಅವರು ಯಾರ್ಯಾರ ನೇಮ್ ನ ಮೆನ್ಷನ್ ಮಾಡಿದ್ರು ಅವರ ನಡುವೆ ಫ್ಯಾಟಲ್ 4-ವೇ ಮ್ಯಾಚ್ ಆಗ್ತಾ ಇದೆ. ಡೇಮಿಯನ್ ಪ್ರೀಸ್ಟ್, ಫಿನ್ ಬ್ಯಾಲರ್, ರಾಯ್ಸ್ ಕೀಸ್ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ. ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ನಿನ್ನನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಮಾಡ್ತಾರೆ. ಅಂಡ್ ನಿಮ್ಮಲ್ಲಿ ಗೆದ್ದವರು ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಯಾರು ಚಾಂಪಿಯನ್ ಆಗಿರ್ತಾರೋ ಅವ್ರನ್ನ ಫೇಸ್ ಮಾಡ್ತಾರೆ. ಇದಕ್ಕಾದ್ರೂ ಒಪ್ಕೋ ಅಂತ ಹೇಳ್ತಾರೆ. ಅಂಡ್ ಅದಕ್ಕೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಸಿಎಂ ಪಂಕ್ ಅವರು ಯಾರ್ಯಾರ ನೇಮ್ ನ ಮೆನ್ಷನ್ ಮಾಡಿದ್ರು ಅವ್ರಿಗೂ ಕೂಡ ಆಪರ್ಚುನಿಟಿ ಸಿಗ್ತಾ ಇದೆ. ಕೋಡಿ ರೋಡ್ಸ್ ಅವರು ಬಂದು ವಿನ್ ಅಂತ ಹೇಳಿದ್ಕೆ ಅವ್ರಿಗೂ ಕೂಡ ಆಪರ್ಚುನಿಟಿ ಸಿಗ್ತಾ ಇದೆ, ಬಟ್ ನನಗೆ ಆಪರ್ಚುನಿಟಿನೇ ಸಿಗ್ತಾ ಇಲ್ಲ. ಇವನ್ ಸಿಎಂ ಪಂಕ್ ಅವರು ಕೂಡ 3 ತಿಂಗಳು ಆರಾಮಾಗಿ ಅವನು ಮಲ್ಕೊಂಡಿದ್ದ, ಸಡನ್ ಆಗಿ ಅವನಿಗೂ ಕೂಡ ಆಪರ್ಚುನಿಟಿ ಸಿಕ್ತು, ನನಗೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಅದಕ್ಕೂ ಕೂಡ ಕ್ವಶನ್ ಮಾಡ್ತಾ ಇರ್ತಾರೆ. ಫೈನಲ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು, ನಿನಗೆ ನಾನೊಂದು ಚಾನ್ಸ್ ನ ಕೊಡ್ತಾ ಇದ್ದೀನಿ, ಇದನ್ನ ಒಪ್ಕೋ ಅಥವಾ ಸುಮ್ಮನೆ ಬಿಟಾಕ್ಬಿಡು ಅಂತ ಹೇಳ್ತಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ಸ್ಯಾಮಿ ಝೈನ್ ಅವರು ಆ ಒಂದು ಅವಕಾಶನ ಒಪ್ಕೋತಾರೆ. ಇದಾದ್ಮೇಲೆ ನಮಗೆ ಬ್ರಿ ಬೆಲ್ಲಾ ಹಾಗೆ ಲೈನಿ ರೈಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಪೇಜ್ ಅವರು ಕೂಡ ಇರ್ತಾರೆ. ಅಂಡ್ ಫ್ಯಾಟಲ್ ಇನ್ಫ್ಲೂಯೆನ್ಸ್ ನ ಮೆಂಬರ್ಸ್ ಗಳು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಿ ಬೆಲ್ಲಾ ಅವರು ರೈಡ್ ಅವ್ರನ್ನ ರೋಲ್ ಅಪ್ ಮಾಡೋದ್ರ ಮುಖಾಂತರ ವಿಕ್ಟರ್ನ ಗಳಿಸ್ಕೋತಾರೆ. ಇದಾದ್ಮೇಲೆ ಎಂಟೈರ್ ಫ್ಯಾಟಲ್ ಇನ್ಫ್ಲೂಯೆನ್ಸ್ ನಮ್ಮ ಬ್ರಿ ಬೆಲ್ಲಾ ಹಾಗೆ ಪೇಜ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ
ನಮಗೆ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಕ್ಕಿ ಬೆಲ್ಲಾ ಅವರು ಬರ್ತಾರೆ, ಫ್ಯಾಟಲ್ ಇನ್ಫ್ಲೂಯೆನ್ಸ್ ನ ಹೊಡೆದು ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಷ್ಟೇ ಅಲ್ಲ, ಒಂದು ಮ್ಯಾಚ್ಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ನನ್ನ ಫ್ರೆಂಡ್ಸ್ ಆಗಿ ನನ್ನ ಸಿಸ್ಟರ್ ಜೊತೆ ಮ್ಯಾಚ್ ಆಡಿ ಚಾಂಪಿಯನ್ಶಿಪ್ ನ ಗೆದ್ರೆ ಸಾಲೋದಿಲ್ಲ, ಸಮ್ಮರ್ ಸ್ಲಾಮ್ ಅಲ್ಲಿ ನಾವು 3 ಜನ ನಿಮ್ಮ 3 ಜನನ ಫೇಸ್ ಮಾಡ್ತಾ ಇದೀವಿ ಅಂತ ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮಿಗೆ ಚಾಲೆಂಜ್ ಮಾಡಿ ಮ್ಯಾಚ್ ಕೂಡ ಕನ್ಫರ್ಮ್ ಮಾಡಿಸ್ಕೊಂಡಿದ್ದಾರೆ. ಸೊ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ನಮಗೆ ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇರ್ತಾರೆ, ಎಸ್ ಈಗ ನನಗೆ ಅವಕಾಶ ಸಿಕ್ಕಿದೆ ಅಂಡ್ ಸಮ್ಮರ್ ಸ್ಲಾಮ್ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ 2016ರ ಸಮ್ಮರ್ ಸ್ಲಾಮ್ ನೆನಪಾಗುತ್ತೆ. ನನ್ನ ಕರಿಯರ್ ನ ವರ್ಸ್ಟ್ ಆಗಿ ಬೆಸ್ಟ್ ಸಮ್ಮರ್ ಸ್ಲಾಮ್ ಅದಾಗಿತ್ತು ಅಂಡ್ ಈಗ 10 ವರ್ಷ ಕಷ್ಟಪಟ್ಟಾದ್ಮೇಲೆ ಮತ್ತೊಮ್ಮೆ ಈಗ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಅದನ್ನ ನಾನು ಯೂಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಗಂತರ್ ಅವರು ಬಂದು, ಎಸ್ ನೀನಾದ್ರೂ ಆಗಿರೋ, ಕೋಡಿ ರೋಡ್ಸ್ ಆದ್ರೂ ಆಗಿರೋ, ಸಿಎಂ ಪಂಕ್ ಆದ್ರೂ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಸಮ್ಮರ್ ಸ್ಲಾಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಬಟ್ ಅದಾದ್ಮೇಲೆ ಯಾರೇ ಚಾಂಪಿಯನ್ ಆಗಿದ್ರು ಕೂಡ ನಾನು ನೆಕ್ಸ್ಟ್ ಆನ್ ದ ಲೈನ್ ಇರ್ತೀನಿ ಅಂಡ್ ಯಾರನ್ನು ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರಾಯ್ಸ್ ಕಿಸ್ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಸೋಲೋ ಸಿಕ್ಕವ್ ಅವರು ಬಂದು, ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಸಮ್ಮರ್ ಸ್ಲಾಮ್ ಗೆ ಅಂಡ್ ಇವತ್ತು ನಿನಗೆ ಒಂದು ಬಿಗ್ ಮ್ಯಾಚ್ ಕೂಡ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನೀನ್ ಗೆದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ನಂಬರ್ 1 ಕಂಟೆಂಡರ್ ಮ್ಯಾಚ್ ಅಲ್ಲೂ ಕೂಡ ಇರ್ತೀಯ. ಸೊ ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಡಬಲ್ ಡ್ಯೂಟಿನ ಫುಲ್ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಮಾತಾಡ್ತಾ ಇರ್ತಾರೆ ಅಂಡ್ ಆಗ ನಮ್ಮ ರಾಯ್ಸ್ ಕಿಸ್ ಅವರು, ಎಸ್ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಬಟ್ ಈಗ ನಾನು ಬ್ಲಡ್ ಲೈನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ, ನಾನು ನನ್ನ ನಂಬರ್ 1 ಕಂಟೆಂಡರ್ ಮ್ಯಾಚ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ಅಲ್ಲಿಗೆ ನಮ್ಮ ಎಲನೈಟ್ ಅವರು ಬಂದು, ನೀನು ಬ್ಲಡ್ ಲೈನ್ ಬಗ್ಗೆ ಯೋಚನೆ ಮಾಡಲೇಬೇಕು, ಯಾಕಂದ್ರೆ ಅವರು ನಮ್ಮ ಹಿಂದೆ ಇದ್ದೇ ಇದ್ದಾರೆ. ಎಸ್ ನಾನು ಕೂಡ ಕೇಳ್ಕೊತೀನಿ, ನೀನು ಆರಾಮಾಗಿ ಹೋಗಿ ಇವತ್ತು ಎಲ್ಲರನ್ನು ಕೂಡ ಸ್ಮ್ಯಾಶ್ ಮಾಡಿ ನಂಬರ್ 1 ಕಂಟೆಂಡರ್ ಆಗಿ ಬಾ ಅಂತ. ಅಂಡ್ ಅದಾದ್ಮೇಲೆ ನಾವು ಬ್ಲಡ್ ಲೈನ್ ಕತೆನ ಮುಗಿಸೋಣ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರಾಯ್ಸ್ ಕಿಸ್ ಅವರು, ಇಲ್ಲ ನನ್ನ ಮೇಲೆ ನೀವು ಗಮನನ ಸ್ವಲ್ಪ ಹರಿಸೋದನ್ನ ನಿಲ್ಲಿಸಿ, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಅಂಡ್ ಯಾರೇ ಬಂದ್ರು ಕೂಡ ಇವತ್ತು ನಾನು ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇದಾದ್ಮೇಲೆ ನಮಗೆ ಚೆಲ್ಸಿಯಾ ಗ್ರೀನ್ ಆಗಿ ಕಿಯಾನಾ ಜೇಮ್ಸ್ ಅವರ ನಡುವೆ ಇಂಟರ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತ ಹೇಳ್ಬೇಕು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ಸಮ್ಮರ್ ಸ್ಲಾಮ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದು, ಸ್ಮ್ಯಾಕ್ ಡೌನ್ ವಾಟ್ ಯು ವಾಂಟ್ ಟು ಟಾಕ್ ಅಬೌಟ್ ಅಂತ ಹೇಳಿ ಸಿಎಂ ಪಂಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬಂದಾಗ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವರಿಗೆ ಮೈಕ್ ಕೊಡೋ ರೀತಿ ಹೋಗಿ ಅದನ್ನ ಡ್ರಾಪ್ ಮಾಡ್ತಾರೆ. ಅದಾದ್ಮೇಲೆ ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ, ಓ ಸಾರಿ, ನಿಜವಾಗ್ಲೂ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೀನ್ ಮಾಡಿದ್ದು ಆಕ್ಸಿಡೆಂಟೇ ಆದ್ರೆ ಇದು ಕೂಡ ಒಂದ್ ರೀತಿ ಆಕ್ಸಿಡೆಂಟ್ ಅಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಕೋಪ ಮಾಡ್ಕೊಂಡು ತನ್ನ ಜಾಕೆಟ್ ನೆಲ್ಲದನ್ನು ಕೂಡ ತೆಗೆದಾಕ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ, ಸಿಎಂ ಪಂಕ್ ನಿಜವಾಗ್ಲೂ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ ಅಂಡ್ ನಾನು ನಿನ್ನನ್ನ ಯಾಕೆ ಸೋಲಿಸಬೇಕು ಅಂತ ಹೇಳುವಂತಹ ಅಗತ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ನಿನ್ನ ಹತ್ರ ಇರುವಂತಹ ಒಂದು ಚಾಂಪಿಯನ್ಶಿಪ್ ರೀಸನ್ ನಾನು ನಿನ್ನನ್ನ ಸೋಲಿಸ್ತೀನಿ ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ನಿಜವಾಗ್ಲೂ ಕೋಡಿ ರೋಡ್ಸ್, ನಾನು ನೀನು ಈಗ ಫೈಟ್ ಆಗ್ತಾ ಇರೋದಕ್ಕೆ ಮೈನ್ ರೀಸನ್ ಈ ಒಂದು ಚಾಂಪಿಯನ್ಶಿಪ್, ಇದೊಂದೇ ರೀಸನ್ ಅಂತ ನಾನು ಕೂಡ ಅನ್ಕೊಂಡಿದ್ದೆ, ಬಟ್ ಇದಾದ್ಮೇಲೆ ಗೊತ್ತಾಗ್ತಾ ಇದೆ ಇನ್ನ ಒಂದು ರೀಸನ್ ಇದೆ ಅಂತ. ಅದೇನು ಅಂತ ಈಗ ಹೇಳ್ತೀನಿ, ಯಾಕಂದ್ರೆ ನಿನಗೆ ನನ್ನ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಇದೆ, ಚೂರು ಕೂಡ ಇಷ್ಟ ಪಡೋದಿಲ್ಲ ನೀನ್ ನನ್ನನ್ನ, ಅದಕ್ಕೋಸ್ಕರನೇ ಆ ರೀತಿ ಎಲ್ಲ ಡ್ರಾಮಾ ಮಾಡಿದ್ದು ನೀನು ಅಂತ ಹೇಳ್ತಾರೆ. ಅಂಡ್ ಇವರ ಸೆಗ್ಮೆಂಟ್ ಕೂಡ ನಾನು ಪೂರ್ತಿ ನೋಡಿಲ್ಲ, ಕ್ಷಮಿಸಿ. ಬಟ್ ಹೈಲೈಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಎಸ್ ಕೋಡಿ ರೋಡ್ಸ್ ಎಲ್ಲರ ರೀತಿ ಅಂದ್ರೆ ಕೆವಿನ್ ಓವನ್ಸ್ ಆಗಿರ್ಬೋದು, ರ್ಯಾಂಡಿ ಆರ್ಟನ್ ಆಗಿರ್ಬೋದು, ಜಾನ್ಸಿನ ರೀತಿ ಆಗಿರ್ಬೋದು, ನಾನು ನಿನ್ನ ಬೆನ್ನಿಂದೆ ಬಂದು ನಿನಗೆ ಅಟ್ಯಾಕ್ ಮಾಡೋದಿಲ್ಲ, ನಿನ್ನ ಎದೆಗೇನೆ ನಾನು ಅಟ್ಯಾಕ್ ಮಾಡ್ತೀನಿ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಿಜವಾಗ್ಲೂ ನಾನು ಅದನ್ನ ನಿನಗೆ ತೋರಿಸ್ತೀನಿ, ನಾನು ಎಲ್ಲದರಲ್ಲೂ ಕೂಡ ಬೆಸ್ಟ್ ಅಂತ ನಿನಗೆ ತೋರಿಸ್ತೀನಿ. ರಿಂಗ್ ಅಲ್ಲಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಿ ಆಗಿರ್ಬೋದು, ಮೈಕಲ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾನು ಬೆಸ್ಟ್. ಅಂಡ್ ಅದಕ್ಕೋಸ್ಕರ ನನ್ನನ್ನ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಕರೆಯೋದು ಅಂಡ್ ಅದನ್ನ ಡಸ್ಟೀಸ್ ಕಿಡ್ ಇಂದನೂ ಕೂಡ ನಿಲ್ಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಸಿಎಂ ಪಂಕ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಅವರನ್ನ ನಿಲ್ಸಿ, ಆ ಒಂದು ಮ್ಯೂಸಿಕ್ ನ ಕಟ್ ಮಾಡ್ರಪ್ಪ, ನಿಜವಾಗ್ಲೂ ಸಾಕಾಯ್ತು, ಈಗ ನೀನು ಡಸ್ಟೀಸ್ ಕಿಡ್ ಅನ್ನೋ ಒಂದು ನೇಮ್ ಕೂಡ ಮೆನ್ಷನ್ ಮಾಡಿದೆ ಅಲ್ವಾ. ಸಿಎಂ ಪಂಕ್ ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಅಲ್ಲಿ ಆಗೋದು ಒಂದೇ ವಿಚಾರ, ಅದೇನಪ್ಪಾ ಅಂದ್ರೆ ನೀನು ಕೆಳಗಡೆ ಮಲ್ಕೊಂಡಿರ್ತೀಯ ಅಂಡ್ ಎಂಟೈರ್ ಕ್ರೌಡ್ ನನ್ನ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ ಅಂಡ್ ನಾನು 4th ಟೈಮ್ ಡಬ್ಲ್ಯೂ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಒಂದು ಪ್ರೋಮೋ ಬ್ಯಾಟಲ್ ಕೂಡ ಚೆನ್ನಾಗಿತ್ತು, ಬಟ್ ನಾನು ಮಿಸ್ ಮಾಡ್ಕೊಂಡೆ. ನೀವೇನಾದ್ರೂ ನೋಡಿದ್ರೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದಾದ್ಮೇಲೆ ನಮಗೆ ಶರ್ಟ್ ಫೇರ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಇಂಟರ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶರ್ಟ್ ಫೇರ್ ಅವರು ಈಗಾಗಲೇ ಕ್ವಾಲಿಫೈ ಆಗಿದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಏನಾದ್ರೂ ಗೆದ್ರೆ ಅವರು ಕೂಡ ಕ್ವಾಲಿಫೈ ಆಗೋರು, ಆ ರೀತಿಯ ಸ್ಟಿಪ್ಯುಲೇಷನ್ ಇತ್ತು ಈ ಒಂದು ಮ್ಯಾಚ್ ಅಲ್ಲಿ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜೇಡ್ ಕಾರ್ಗಿಲ್ ಮಿಚಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ಶಾರ್ಟ್ ಫೇರ್ ಅವರ ಮೇಲೆ ಮತ್ತೆ
ಮತ್ತೊಮ್ಮೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಸಾಲಿಡ್ ಫೈರ್ ಅವರು ಮತ್ತೊಮ್ಮೆ ಗೆದ್ಬಿಡ್ತಾರೆ. ನಿಜವಾಗ್ಲೂ ಕಂಟಿನ್ಯೂಸ್ ಆಗಿ 2 ಬಾರಿ ನಮ್ಮ ನಾಯಾ ಜಾಕ್ಸ್ ಅವರು ಡಿಸ್ಕ್ವಾಲಿಫಿಕೇಶನ್ ಇಂದ ಸೋತಿದ್ದಾರೆ. ಅಂಡ್ ಈಗ ಅವರ ಬಳಿ ಅವಕಾಶನೂ ಕೂಡ ಹೋಗಿದೆ. ಅಂಡ್ ಅದರಿಂದ ನಮ್ಮ ನಾಯಾ ಜಾಕ್ಸ್ ಅವರಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್, ಫಿನ್ ಬ್ಯಾಲರ್, ರಾಯ್ಸ್ ಕೀಸ್ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಕ್ವಾಲಿಫಿಕೇಶನ್ ಫ್ಯಾಟಲ್ 4-way ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆನೈಟ್ ಅವರು ವಾರ್ನಿಂಗ್ ಕೊಟ್ಟ ರೀತಿನೇ ಬ್ಲಡ್ ಲೈನ್ ನ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ಗಳು ಬಂದಾಗ ನಮ್ಮ ಸೋಲೋ ಸಿಕೋವಾ ಹಾಗೆ ಅಲೆನೈಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರ ನಡುವೆ ಕಿತ್ತಾಟ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ರಾಯ್ಸ್ ಕಿಸ್ ಅವರು ಡೇಮಿಯನ್ ಪ್ರೀಸ್ಟ್ ಅವರಿಗೆ ಒಂದು ಸ್ಪೈನ್ ಬಸ್ಟರ್ ನ ಕನೆಕ್ಟ್ ಮಾಡಿರ್ತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟ್ ಅವರು ಬಂದು ರಾಯ್ಸ್ ಕಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಕೂಡಿ ಕ್ರಾಸ್ ನ ಕನೆಕ್ಟ್ ಮಾಡಿ ಡೇಮಿಯನ್ ಪ್ರೀಸ್ಟ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಈಗ ಸಮ್ಮರ್ ಸ್ಲಾಮ್ ಗೆ ಹೋಗ್ತಾ ಇದ್ದಾರೆ ಸ್ಯಾಮಿ ಝೈನ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ನಿಜವಾಗ್ಲೂ ಫಿನ್ ಬ್ಯಾಲರ್ ಅವ್ರನ್ನ ವಿನ್ ಮಾಡಿಸಿದ್ದು ನನಗೆ ಖುಷಿ ಆಯಿತು. ಅಂಡ್ WWE ಅವರು ನಿಜವಾಗ್ಲೂ ಈಗ ಅನ್ನಿಸ್ತಾ ಇದೆ ಫಿನ್ ಬ್ಯಾಲರ್ ಅವರ ಮೇಲೆ ಸ್ವಲ್ಪ ಗಮನನ ಕೊಡ್ತಾ ಇದ್ದಾರೆ ಅಂತ. ಇದೆಲ್ಲದೂ ಕೂಡ ಮುಗಿದ ಮೇಲೆ ಸ್ಮ್ಯಾಕ್ ಡೌನ್ ಆಫ್ ಫೇರ್ ಆಗುತ್ತೆ. ಆಫ್ ಫೇರ್ ಅಲ್ಲಿ ನಮ್ಮ ಟ್ರಿಕ್ ವಿಲಿಯಂ ಅವರ ಮೇಲೆ ಬಂದು ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವರು ರಿಂಗ್ ನ ಲೀವ್ ಮಾಡಿದಾಗ ನಮ್ಮ ಟ್ರಿಕ್ ವಿಲಿಯಂ ಅವರು ಮೈಕ್ ನ ತಗೊಂಡು ಬೇರಿಂಗ್ ಕಾರ್ಬಿನ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ನೀನು ಬರೀ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿ ಹೋಗ್ತಾ ಇದೆಯಾ, ಮುಂದೆಯಿಂದ ಬಂದು ಅಟ್ಯಾಕ್ ಮಾಡು, ಧೈರ್ಯ ಇದ್ರೆ ನನ್ನನ್ನು ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಮಾಡು ಅಂತ. WWE ಅವರು ಟ್ರಿಕ್ ವಿಲಿಯಂ ಹಾಗೆ ಬೇರಿಂಗ್ ಕಾರ್ಬನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೂ ಕೂಡ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಓವರ್ ಆಲ್ ಇದನ್ನೆಲ್ಲ ನೋಡಿದ್ರೆ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬೋರಿಂಗ್ ಆಗಿ ಇರಲಿಲ್ಲ ಅಂತ ಅನಿಸುತ್ತೆ, ಯಾಕಂದ್ರೆ ಸೆಗ್ಮೆಂಟ್ ಗಳೆಲ್ಲವೂ ಕೂಡ ಚೆನ್ನಾಗಿತ್ತು. ಅದನ್ನ ಬಿಟ್ರೆ ನಾನು ಮಿಸ್ ಮಾಡ್ಕೋಬಿಟ್ಟೆ ಇವತ್ತಿನ ಸ್ಮ್ಯಾಕ್ ಡೌನ್ ನ. ನನಗೆ ಅದು ಯಾವ ನಶೆ ಆಗಿತ್ತೋ ಗೊತ್ತಿಲ್ಲ, ಎಚ್ಚರನೇ ಆಗಲಿಲ್ಲ. ಸಾರಿ ಕೇಳ್ಕೋತಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ಗೆ ಸ್ಟಾರ್ನ ಕೂಡ ಕೊಡೋದಿಲ್ಲ, ನೀವೇ ಕೆಳಗಡೆ ಸ್ಟಾರ್ನ ಕಮೆಂಟ್ ಮಾಡಿ.